ಎಲ್ಲರಿಗೂ ನಮಸ್ಕಾರ. ಕ್ಯಾನ್ ವಿ ಟ್ರಾವೆಲ್ ಫಾರ್ ಎ ಟ್ರಾನ್ಸ್ಪ್ಲಾಂಟ್ ಅಂತ ಬಹಳ ಜನಕ್ಕೆ ದೂರ ಟ್ರಾವೆಲ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾ ಇಲ್ವ ಅಂತ ಡೌಟ್ ಇರುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಲಾಸ್ಟ್ ವರ್ಕು ನೋಡ್ರಿ. ನಿಮ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಟ್ರಾವೆಲಿಂಗ್ ಮೇಲೆ, ಟ್ರಾವೆಲ್ ಮಾಡ್ಬೋದಾ, ಟ್ರಾವೆಲ್ ಮಾಡಿದ್ರೆ ಯಾವ ಥರ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ ಅಂತ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅಂತೂ ಅರ್ಥ ಆಗ್ತದೆ. ಟ್ರಾನ್ಸ್ಪ್ಲಾಂಟ್ಗೋಸ್ಕರ ಬಹಳ ಜನ ಬೇರೆ ಕಂಟ್ರೀಸ್ ಇಂದ ಬರ್ತಾರೆ. US ಇಂದ ಆಗ್ಲಿ, ಆಸ್ಟ್ರೇಲಿಯಿಂದ ಆಗ್ಲಿ, ದುಬೈಯಿಂದ ಆಗ್ಲಿ ಬಹಳ ಜನ ಬರ್ತಾರೆ. ಯಾಕಂದ್ರೆ ಅವ್ರು ಬರೋದು ನಾಟ್ ಓನ್ಲಿ ಬಿಕಾಸ್ ಆಫ್ ಕಾಸ್ಟ್ಗೋಸ್ಕರ ಬರಲ್ಲ, ಅವ್ರು ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಕ್ವಾಲಿಟಿಗೋಸ್ಕರ ಬರ್ತಾರೆ. ಯಾಕಂದ್ರೆ ಯುರೋಪ್ದಲ್ಲೆಲ್ಲ ಒಂದೊಂದು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ 30 to 40 lakhs 50 lakhs ವರ್ಗ ಆಗುತ್ತೆ. ಅಮೆರಿಕಾದಲ್ಲಿ 25 to 30 lakhs ವರ್ಗ ಆಗುತ್ತೆ. ಅದರಿಂದ ಎಲ್ಲ ಜನಗಳಲ್ಲಿ ಟರ್ಕಿಗೆ ಹೋಗ್ಬಿಟ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂತಾರೆ ಟೆಕ್ನಿಷಿಯನ್ಸ್ ಹ್ಯಾಂಡ್ಸ್ ಇಂದ. ಬಟ್ ನಮ್ಗೆ ಲಕ್ಕ ಏನಂದ್ರೆ ಎಲ್ಲ ಸರ್ಜನ್ಸ್ ಸಿಗ್ತಾರೆ, ಇಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಬಟ್ ಒಂದ್ ಸಿಟಿಯಿಂದ ಇನ್ನೊಂದ್ ಸಿಟಿಗೆ ಹೋಗ್ಬೇಕಂದ್ರೆ ಇದು ವರ್ತ್ ಟ್ರಾವೆಲಿಂಗ್, ಹೋಗ್ಬೋದಾ, ಟ್ರಾವೆಲ್ ಮಾಡ್ಬೋದಾ ಅಂತ ಡೌಟ್, ಸ್ಕೆಪ್ಟಿಕಲ್ ಇರ್ತಾರ ಬಹಳ ಜನಗಳು. ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡಿದ್ನಿ. ಕ್ವಾಲಿಟಿ ಟ್ರಾನ್ಸ್ಪ್ಲಾಂಟ್ ಈಗ ಸಿಕ್ಕೋದು ಬಹಳ ಡಿಫಿಕಲ್ಟ್ ಆಗಿದೆ. ಯಾಕಂದ್ರೆ ಎಲ್ಲ ಕಡೆ ಥೌಸಂಡ್ಸ್ ಆಫ್ ಕ್ಲಿನಿಕ್, 100 ಕ್ಲಿನಿಕ್ ಬಂದ್ಬಿಟ್ಟಿದೆ, ಕ್ವಾಲಿಟಿ ಕೊಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಅದರಿಂದ ಇಂಡಿಯಾದಲ್ಲಿ ಮೋರ್ ದೆನ್ 10 to 20,000 ಕ್ಲಿನಿಕ್ಸ್ ಇರ್ಬೋದು. ಅದರಲ್ಲಿ ಹಾರ್ಡ್ಲಿ ಒಂದು 5 to 10 ಕ್ಲಿನಿಕ್ಸ್ ಮಾತ್ರನೇ ಕ್ವಾಲಿಟಿ ಕೊಡೋರಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬಹುದು ಕ್ವಾಲಿಟಿ ಎಷ್ಟು ಕಡಿಮೆ ಕ್ಲಿನಿಕ್ಸ್ ಕೊಡ್ತಾವಂತ. ಕ್ವಾಲಿಟಿ ಅಂದ್ರೆ ರಿಸಲ್ಟ್ಸ್ ಆಗ್ಬೋದು, ನಿಮ್ಮ ಹೈಜೀನ್ ಆಗ್ಬೋದು, ಪೋಸ್ಟ್ ಆಪರೇಟಿವ್ ಕೇರ್ ಆಗ್ಬೋದು, ಟ್ರಾನ್ಸ್ಪರೆನ್ಸಿ ಆಗ್ಬೋದು. ಅಂದ್ರೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಿರುತ್ತೆ. ಯಾಕಂದ್ರೆ ಸ್ವಲ್ಪ ಜನಗಳಿಗೆ ಟ್ರಾನ್ಸ್ಪ್ಲಾಂಟೇ ಬೇಕಾಗಿಲ್ಲ, ಅವಾಗ ಟ್ರಾನ್ಸ್ಪ್ಲಾಂಟೇಶನ್ ಬೇಡ ಅಂತ ಹೇಳ್ಬೇಕು ಒಳ್ಳೆ ಸರ್ಜನ್ ಆದ್ರೆ. ಇದೆಲ್ಲ ಇನ್ಫಾರ್ಮೇಶನ್ ಕ್ವಾಲಿಟಿ ಅಲ್ಲಿಂದ ಶುರು ಆಗುತ್ತೆ. ಅದರಿಂದ ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಯಾಕಂದ್ರೆ ಬೇರೆ ಕಂಟ್ರಿಯಿಂದ ಬಹಳ ಜನಗಳು ಬರ್ತಾ ಇದ್ದಾರೆ. ಅವಾಗ ನಮ್ ಇಂಡಿಯಾದಲ್ಲಿ ಈ ಸಿಟಿಯಿಂದ ಇನ್ನೊಂದು ಸಿಟಿಗಾಗ್ಲಿ, ಬೇರೆ ಬೇರೆ ಸಿಟಿಗಾಗಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಅಂದ್ರೆ ಈ ಟ್ರಾವೆಲ್ ಮಾಡ್ಬೇಕಂದ್ರೆ ಏನು ಪ್ರಿಕಾಷನ್ಸ್ ತಗೋಬೇಕಂದ್ರೆ, ನಂಬರ್ 1 ಪ್ರಿಕಾಷನ್, ಫಸ್ಟ್ ಮೆಡಿಕಲ್ ರೆಕಾರ್ಡ್ಸ್ ಅಂದ್ರೆ ಬ್ಲಡ್ ಟೆಸ್ಟ್, ECG ನೀವು ಮುಂದೆ ಮಾಡಿಕೊಂಡು ಕ್ಲಿನಿಕ್ ಪ್ರಕಾರ ಏನ್ ಬ್ಲಡ್ ಟೆಸ್ಟ್ ಮಾಡ್ಬೇಕೆಲ್ಲ ಮಾಡಿಕೊಂಡು ಕ್ಲಿಯರೆನ್ಸ್ ತಗೊಂಡು ರೆಡಿಯಾಗಿ ಇಟ್ಕೋಬೇಕು. ಅದು ಕ್ಲಿನಿಕ್ ಭೇಟಿ ಮಾಡಿದ್ರೆ, ಇಲ್ಲಾಂದ್ರೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಡೀಟೇಲ್ಸ್ ಹೇಳ್ತಾರೆ. ಆದ್ಮೇಲೆ ಒಂದಿನ ಮುಂದೆನೆ ಟ್ರಾವೆಲ್ ಮಾಡಿ ಬ್ಯಾಂಗ್ಳೂರ್ದಲ್ಲಿ ರೆಸ್ಟ್ ಮಾಡಿ ಮತ್ತೆ ಟ್ರಾನ್ಸ್ಪ್ಲಾಂಟ್ಗೆ ಹೋಗೋದು ಬೆಟರ್. ಯಾಕಂದ್ರೆ ಡೈರೆಕ್ಟ್ ಆಗಿ ನಾನು ತುಮಕೂರಿಂದ ಬರ್ತೀನಿ, ಕೋಲಾರಿಂದ ಡೈರೆಕ್ಟ್ ಬರ್ತೀನಿ ಅಂದ್ರೆ ನಿಮ್ ಟ್ರಾನ್ಸ್ಪ್ಲಾಂಟೇಶನ್ ಸ್ಮೂತ್ ಆಗಿ ನಡೆಯಲ್ಲ. ಒಂದಿನ ಮುಂದೆ ಬಂದ್ಬಿಟ್ಟು ಆರಾಮಾಗಿ ಮಲಗಿ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ನಿಮ್ ಪ್ರೊಸೀಜರ್ ಬಹಳ ಸ್ಮೂತ್ ಆಗುತ್ತೆ. ಜಾಸ್ತಿ ನೋವು ಅನ್ಸಲ್ಲ, ಅದೆಲ್ಲ ಇರ್ತದೆ. ಯಾಕಂದ್ರೆ ಸ್ಟ್ರೆಸ್ ನಲ್ಲಿ ಬಂದ್ರೆ, ಟ್ರಾವೆಲ್ ಮಾಡ್ಕೊಂಡು ಟೆನ್ಷನ್ ತಗೊಂಡು ಬಂದ್ರೆ ಡೆಫಿನೆಟ್ಲಿ ನಿಮ್ ಸ್ಮೂತ್ ಆಗೋದಿಲ್ಲ ಪ್ರೊಸೀಜರ್. ನಂದು 18 years ಎಕ್ಸ್ಪೀರಿಯನ್ಸ್ ನಲ್ಲಿ ಅದು ಹೇಳ್ತಾ ಇದೀನಿ. ಸೊ ಒಂದಿನ ಮುಂದೆ ಬಂದ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ದಿನ ಸರ್ಜರಿ ಮಾಡ್ಕೊಳ್ಳಿ. 7:30 ಇಂದ 3:30 4 o'clock ವರೆಗೂ ಸರ್ಜರಿ ನಡೀತದೆ. ಆ ನೆಕ್ಸ್ಟ್ ದಿನ ನಾವು ಬ್ಯಾಂಡೇಜ್ ರಿಮೂವಲ್ ಮಾಡ್ತೀವಿ. ಬ್ಯಾಂಡೇಜ್ ರಿಮೂವಲ್ ಒಂದು 30 to 40 minutes ನಲ್ಲಿ ಮುಗಿಸ್ತೀವಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಲಿಸ್ತೀವಿ. ಬ್ಯಾಂಡೇಜ್ ರಿಮೂವಲ್ ಆದ್ಮೇಲೆ ಸೇಮ್ ಡೇ ಅವತ್ತು ಸಾಯಂಕಾಲ ತಾವು ಟ್ರಾವೆಲ್ ಮಾಡ್ಬೋದು. ಟ್ರೈನಲ್ಲಿ ಹೋಗ್ಬೋದು, ಬಸ್ನಲ್ಲಿ ಹೋಗ್ಬೋದು, ಕಾರ್ನಲ್ಲಿ ಹೋಗ್ಬೋದು, ಫ್ಲೈಟ್ ನಲ್ಲಿ ಹೋಗ್ಬೋದು. ಬೈಕ್ ತಾವು ಡ್ರೈವ್ ಮಾಡಬೇಡಿ, ಬೈಕ್ ನಲ್ಲಿ ಬ್ಯಾಕ್ ಸೈಡ್ ಕೂತ್ಕೋಬೇಡಿ. ಹಂಗೆ ಕಾರ್ ಡ್ರೈವಿಂಗ್ ಮಾಡೋರು ನಾನು ಬಹಳ ಜನ ನೋಡಿದ್ದೀನಿ, ಅವರು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ. ಅದು ಮಾತ್ರ ಮಾಡಬೇಡಿ. ಯಾಕಂದ್ರೆ ಅವತ್ತು ಡ್ರೈವರ್ ಬೇಕಾ, ಡ್ರೈವರ್ ಕರ್ಕೊಂಡು ಬಂದಿಲ್ಲ, ಕ್ಯಾಬ್ ನಲ್ಲಿ ಹೋಗಿ. ತಾವು ಮಾತ್ರ ಡ್ರೈವ್ ಮಾಡಬೇಡಿ ಒಂದು ದಿನ. ಅದು ಬಹಳ ಮುಖ್ಯ. ಇನ್ನು ಸ್ವಲ್ಪ ಸ್ಮೂತ್ ಆಗಬೇಕು ನನ್ನ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಸ್ವಲ್ಪ ಲೂಸ್ ಕ್ಲಾತಿಂಗ್, ಸ್ವಲ್ಪ ಟಿ ಶರ್ಟ್ ಆಗಲಿ ಸ್ಮೂತ್ ಇದ್ರೆ, ಲೂಸ್ ಇದ್ರೆ ಬೆಟರು. ಮತ್ತೆ ನೆಕ್ ಪಿಲ್ಲೋ ಒಂದು ಫ್ಲೈಟ್ ನಲ್ಲಿ ಹಾಕೊಂತೀವಲ್ಲ, ಕಾರ್ನಲ್ಲಿ ಹಾಕೊಂತೀವಲ್ಲ, ನೆಕ್ ಪಿಲ್ಲೋ ಒಂದು ತಗೊಂಡ್ ಬಂದ್ರೆ ನಿಮ್ಗೆ 10 days ವರ್ಗು ಸ್ಲೀಪಿಂಗ್ ಸ್ವಲ್ಪ ಡಿಸ್ಕಂಫರ್ಟ್ ಇರಲ್ಲ. ನೆಕ್ಸ್ಟ್ ಸ್ಕಾರ್ಫ್, ಒಂದು ಕ್ಲಾತ್. ನಾವು ಕ್ಲಾತ್ ಕಟ್ಕೋಬೇಕಂದ್ರೆ ಕ್ಲಿನಿಕ್ ನಲ್ಲಿ ನಾವು ಒಂದು ಕ್ಲಾತ್ ಕೊಡ್ತೀವಿ. ಆದ್ರೂ ತಮ್ಮ ಚಾಯ್ಸ್ ಏನಾದ್ರು ಕಲರ್ಫುಲ್ ಆಗಿರೋದು, ಸ್ಟೈಲ್ ಆಗಿರೋದು ಒಂದು ಕ್ಲಾತ್ ಬೇಕಂದ್ರೆ ಎನಿ ಕ್ಲಾತ್ ತಗೋಬಹುದು. 60 centimeters by 60 centimeters ವಿಡ್ತ್ ಲೆಂತ್ ಇದ್ರೆ ನಿಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಅಷ್ಟು ಕಡಿಮೆ ಇದ್ರೆ ಟೈಮ್ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಸೊ 60 centimeters ಲೆಂತ್, 60 centimeters ವಿಡ್ತ್. ಆದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಹಂಗೆ ಡೈರೆಕ್ಟ್ ಹೊಸದು ಯೂಸ್ ಮಾಡಕ್ ಹೋಗ್ಬೇಡಿ. ತಾವು ತಗೊಂಡ್ಬಂದ್ರೆ ವಾಶ್ ಮಾಡ್ಕೊಂಡು ಎತ್ಕೊಂಡ್ ಬನ್ನಿ, ಇಲ್ಲಾಂದ್ರೆ ಇನ್ಫೆಕ್ಟ್ ಆಗೋ ಚಾನ್ಸಸ್ ಬಹಳ ಇದಾವೆ. ಇದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂದ್ರೆ, ಸ್ವಲ್ಪ ಜನಗಳು ಇನ್ನೊಂದು ದೊಡ್ಡ ಅಂದ್ರೆ ನಾವು 13ನೇ ದಿನ ಹೇರ್ ವಾಶ್ ಇರ್ತದಲ್ಲ, ಅದು ಮ್ಯಾಂಡೇಟರಿ ಅಂತ ಹೇಳ್ತಾರೆ. ತಾವೇನು ಬರೋದು ಬೇಕಾಗಿರಲ್ಲ, ತಾವೇ ಅಲ್ಲಿ ಮನೆಯಲ್ಲೇ ಮಾಡ್ಕೋಬಹುದು. ನಮ್ಮ ಟೀಮ್ ಕಾಲ್ ಮಾಡಿ ಇನ್ಸ್ಟ್ರಕ್ಟ್ ಮಾಡ್ತೀವಿ, ಮತ್ತೆ ವಿಡಿಯೋನು ಒಂದು ಕಲಿಸ್ತೀವಿ. ಅದು ಈಸಿಯಾಗಿ ತಾವೇ ಮೇಂಟೈನ್ ಮಾಡ್ಕೋಬಹುದು. ಸೊ ಸೆಕೆಂಡ್ ದಿನ ಬ್ಯಾಂಡೇಜ್ ರಿಮೂವಲ್ ಆದ ತಕ್ಷಣ ತಾವು ತಮ್ಮ ಊರಿಗೆ ಹೋಗ್ಬೋದು. ನೆಕ್ಸ್ಟ್ ಇನ್ನು ಸ್ವಲ್ಪ ಜನಗಳಿಗೆ ಯಾರಾದ್ರೂ ಅಸಿಸ್ಟೆಂಟ್ಸ್ ಬರ್ಬೇಕಾ ನಮ್ಮ ಜೊತೆಗೆ,
ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಾಗ ಬೇಕಂತ ಕೇಳ್ತಾರೆ. ನಿಮ್ಮ ಫ್ರೆಂಡ್ಸ್ ಇದ್ರೆ ಕರ್ಕೊಂಡು ಬರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಫ್ರೀ ಇದ್ರೆ ಕರ್ಕೊಂಡು ಬರ್ಬೋದು, ಬಟ್ ಮ್ಯಾಂಡೇಟ್ರ್ ಅಂತೂ ಇಲ್ಲ, ಯಾರು ಬೇಕಾಗಲ್ಲ, ಅಲೋನ್ ತಾವೇ ಬಂದು ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಜನಗಳಿಗೆ ಹೆಲ್ಪ್ ಬೇಕಾಗತ್ತೆ, ಅವ್ರ ಇಷ್ಟ, ಆ ಥರ ಚಾನ್ಸ್ ಇದ್ರೆ ಕರ್ಕೊಂಡು ಬರ್ಬೋದು, ಏನು ತೊಂದರೆ ಇಲ್ಲ. ಸೊ ಇಲ್ಲಾಂದ್ರೆ ಬಹಳ ಜನ ಅಬ್ರಾಡ್ ಪೇಷಂಟ್ಸ್ ಎಲ್ಲರೂ ಒಬ್ಬರೇ ಬಂದು ಮಾಡ್ಕೊಂಡು ಹೋಗ್ತಾರೆ. ಸೊ ದಿನ ಪ್ರೊಸೀಜರ್ ಮಾಡ್ತೀವಿ, ಆಲ್ 17.5 years ಇಂದ ಮಾಡ್ತಾ ಇದೀವಿ. ಬೇರೆ ಬೇರೆ ಕಂಟ್ರೀಸ್ ಅವರು ಬಹಳ ಜನ ಸಿಂಗಲ್ ಆಗಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಸೊ ಮುಂದೆ ನೀಟಾಗಿ ಕಮ್ಯುನಿಕೇಟ್ ಮಾಡಿಕೊಂಡು ಆ ಥರ ಬಂದ್ರೆ ನಿಮ್ಮ ಪ್ರೊಸೀಜರ್ ಬಹಳ ಸ್ಮೂತ್ ಆಗಿ ನಡೀತದೆ. ಟ್ರಾವೆಲ್ ಮಾಡ್ಬೇಕಂದ್ರೆ ಬೇರೆ ಸಿಟಿಗೆ ಏನಕ್ಕೆ ಟ್ರಾವೆಲ್ ಮಾಡಬೇಕು, ಬೇರೆ ಸ್ಟೇಟ್ಗೆ ಏನಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಬಹಳ ಸ್ವಲ್ಪ ಜನಗಳಿಗೆ ಮಾತ್ರನೇ ಗೊತ್ತಿದ್ದು. ಕ್ವಾಲಿಟಿ ಚೆನ್ನಾಗಿ ಇರೋ ಕ್ಲಿನಿಕ್ ಎಷ್ಟು ದೂರ ಆದ್ರೂ ಟ್ರಾವೆಲ್ ಮಾಡ್ಬೋದು. ಏನಕ್ಕಂದ್ರೆ ಇದು ಡೇ ಕೇರ್ ಪ್ರೊಸೀಜರ್, ಮತ್ತೆ ರಿಪೀಟೆಡ್ ಸೆಷನ್ಸ್ ಬರೋದು ಏನು ಇರಲ್ಲ ಟ್ರಾನ್ಸ್ಪ್ಲಾಂಟೇಷನ್ ನಲ್ಲಿ. ಅದರಿಂದ ಡೇ ಕೇರ್ ಪ್ರೊಸೀಜರ್, ಮತ್ತೆ ಇದು ಹಳೆ ಟೆಕ್ನಿಕ್, ಸ್ಟ್ರಿಪ್ ಟೆಕ್ನಿಕ್ ಅಲ್ಲ, FUT ಅಲ್ಲ. ಅವಾಗ ಸೂಚನೆ ಮಾಡಿ ಎಲ್ಲ ಮಾಡ್ತಾ ಇದ್ವಿ. ಈಗ ಮೈಕ್ರೋ FUE ಲೇಟೆಸ್ಟ್ ಟೆಕ್ನಿಕ್ಸ್ ಬಂದಿದ್ದಾವೆ. ಲೆಸ್ ಇನ್ವ್ಯಾಸಿವ್ ಪ್ರೊಸೀಜರ್, ಪೋಸ್ಟ್ ಆಪರೇಟಿವ್ ಅಷ್ಟು ಪೇನ್ ಇರಲ್ಲ, ನಿಮ್ಗೆ ಡಿಸ್ಕಂಫರ್ಟ್ ಇದ್ದೇ ಇರುತ್ತೆ, ಬಟ್ ಪೇನ್ ಅಂತೂ ಜಾಸ್ತಿ ಇರಲ್ಲ. ಅದರಿಂದ ಟ್ರಾವೆಲ್ ಮಾಡೋಕೆ ಏನು ತೊಂದರೆ ಇಲ್ಲ. ಸೊ ಅವಾಗ ಇನ್ನೊಂದೇನಂದ್ರೆ ಈ ಕ್ವಾಲಿಟಿ ಅಂದ್ರೆ ನಮ್ ಗ್ರಾಫ್ಟ್ಸ್ ನಿಮ್ದೇ ನಾವು ತಗೊಂಡು ಹಾಕೋದು, ಯಾಕಂದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಡೋನರ್ ನಿಮ್ದೆ. ಅದರಿಂದ ಒಳ್ಳೆ ಟ್ರಾನ್ಸ್ಪ್ಲಾಂಟ್ ನಿಮ್ಗೆ ಆಗಿಲ್ಲ ಅಂದ್ರೆ ಬಹಳ ಜನ ಅನ್ಕೊಂತಾರೆ ಐ ಲಾಸ್ಟ್ ಮೈ ಮನಿ ಅನ್ಕೊಂತಾರೆ. ಇಲ್ಲ, ಮನಿ ಅಲ್ಲ, ಯು ಲಾಸ್ಟ್ ಯುವರ್ ಡೋನರ್ ಬ್ಯಾಕ್ ಸೈಡ್ ಹೇರ್ ಬಹಳ ಮುಖ್ಯ. ಅದರಿಂದ ಒಳ್ಳೆ ಕ್ಲಿನಿಕ್ ನಿಮ್ಗೆ ಸಿಕ್ಕಿದ್ರೆ ಒಂದಿನ ಟ್ರಾವೆಲ್ ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಟ್ರಾವೆಲ್ ಮಾಡಿ ಒಳ್ಳೆ ಕ್ವಾಲಿಟಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬಹುದು. ಬಹಳ ಜನಗಳು ಬೇರೆ ಕಂಟ್ರಿಯಿಂದ ಒಳ್ಳೆ ಸರ್ಜನ್ಸ್ ಹುಡ್ಕೊಂಡು ಇಂಡಿಯಾಗೆ ಬರ್ತಾ ಇದಾರೆ ಈಗ. ಸೊ ಅದರಿಂದ ಅಲ್ಲಿ ಎಕ್ಸ್ಪೆನ್ಸಿವ್, ಬೇರೆ UK ಯುರೋಪ್ದಲ್ಲಿ ಮತ್ತೆ ಅಮೆರಿಕಾದಲ್ಲಿ ಬಹಳ ಎಕ್ಸ್ಪೆನ್ಸಿವ್ ಟ್ರಾನ್ಸ್ಪ್ಲಾಂಟೇಷನ್, more than 30 to 50 lakhs ಆಗುತ್ತೆ. ಸೊ ಅಂತವ್ರು ಆರಾಮಾಗಿ ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಸೊ ಅದರಿಂದ ಟ್ರಾವೆಲ್ ಮಾಡೋದು ಡೆಫಿನೆಟ್ಲಿ ವರ್ತ್. ಒಳ್ಳೆ ಕ್ಲಿನಿಕ್ ನಿಮ್ಗೆ ಸಿಕ್ಕಿದ್ರೆ, ಒಳ್ಳೆ ಸರ್ಜನ್ ಸಿಕ್ಕಿದ್ರೆ, ಇಟ್ ಈಸ್ ವರ್ತ್ ಟ್ರಾವೆಲಿಂಗ್ ಫಾರ್ ಅ ಟ್ರಾನ್ಸ್ಪ್ಲಾಂಟ್. ಇದು ಬೇರೆ ತರ ಸರ್ಜರಿ ಅಲ್ಲ, ಇದು ಡಿಫ್ರೆಂಟ್. ಯಾಕಂದ್ರೆ ಬೇರೆ ಎನಿ ಸರ್ಜರಿನಲ್ಲಿ ಈ ತರ ಡೋನರ್ ಹಾಕೋದು, ನಿಮ್ದೆ ತಗೊಂಡು ಯೂಸ್ ಮಾಡೋದು ಬಹಳ ಕಡಿಮೆ ಇರುತ್ತೆ. ಬಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಯುನೀಕ್ ಸರ್ಜರಿ. ಇದರಲ್ಲಿ ಡೋನರ್ ಡ್ಯಾಮೇಜ್ ಆಗಿಬಿಟ್ರೆ ಎಷ್ಟು ದುಡ್ಡು ಕೊಟ್ಟರು ನಮ್ಮ ಹತ್ರ ಮತ್ತೆ ಚಾನ್ಸ್ ಇರಲ್ಲ ಮಾಡೋಕ್ಕೆ. ಅದರಿಂದ ಇಟ್ ಈಸ್ ವರ್ತ್ ಟು ಟ್ರಾವೆಲ್ ಇಫ್ ಯು ಫೈಂಡ್ ಎ ಗುಡ್ ಕ್ಲಿನಿಕ್. ಅದರಲ್ಲಿ ಎಜಿಟೇಷನ್ ಮಾಡೋದು ಬೇಕಾಗಲ್ಲ. ಬಟ್ ಆಲ್ ಇನ್ಫಾರ್ಮೇಶನ್ ಕ್ಲಿನಿಕ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಪ್ರಯರ್ ಎಲ್ಲ ತಗೋಬಹುದು. ಆವಾಗ ನಿಮ್ಮ ಪ್ರೊಸೀಜರ್ ಸ್ಮೂತ್ ಆಗುತ್ತೆ, ಸ್ವಲ್ಪ ಕ್ಲಾರಿಟಿ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಥ್ಯಾಂಕ್ ಯು.